ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಸ್ಯಾಂಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿ ಇವಾಗ ಎಲ್ಲರ ಬ್ಯಾಂಕ್ ಖಾತೆಗೂ ಸ್ಯಾಂಕ್ಷನ್ ಆಗಿದೆ. ಇನ್ನು ಕೆಲವೇ ಮಹಿಳೆಯರಿಗೆ ಮಾತ್ರ ಸ್ಯಾಂಕ್ಷನ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ದಿನ ಟೈಮ್ ಆಗುತ್ತೆ, ಎಲ್ರಿಗೂ ಸ್ಯಾಂಕ್ಷನ್ ಆಗುತ್ತೆ. ಯಾರೆಲ್ಲ 5ನೇ ಕಂತಿನ ಹಣ ತೊಗೊಂಡಿದ್ದೀರಿ ಅವರೆಲ್ಲ 6ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಯಾವಾಗ ಬರುತ್ತೆ ಅಂತ. ಆದರೆ ಗೌರ್ಮೆಂಟ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. 6ನೇ ಕಂತಿನ ಹಣ ಬರಲ್ಲ, ಕ್ಯಾನ್ಸಲ್ ಆಗುತ್ತೆ ಅಂತ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಆದರೆ 6ನೇ ಕಂತಿನ ಹಣ 5ನೇ ಕಂತಿನ ಹಣ ತೊಗೊಂಡಿರೋರಿಗೆ ಬರುತ್ತೋ ಬರಲ್ವೋ, ಯಾರಿಗೆ ಬರಲ್ಲ, ಯಾಕೆ ಬರಲ್ಲ, ಫುಲ್ಲು ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ನೀವು ಮಾಡಬೇಕಾಗಿರೋದು ಇಷ್ಟ ಫ್ರೆಂಡ್ಸ್. ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಅಲ್ಲಿ ಬರ್ತಾರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬರಲ್ಲ ಅಂತ. ಯಾರಿಗಪ್ಪ ಬರಲ್ಲ ಅಂತ ನೋಡೋದಾದರೆ ಫ್ರೆಂಡ್ಸ್, ಯಾರ್ದು ಇನ್ನು ಆಧಾರ್ ಕಾರ್ಡು ತಮ್ಮ ಬ್ಯಾಂಕ್ ಅಕೌಂಟ್ಗೆ ಮ್ಯಾಪಿಂಗ್ ಆಗಿಲ್ಲ ಮತ್ತು ಯಾರ್ದು ರೇಷನ್ ಕಾರ್ಡ್ದು KYC ಆಗಿಲ್ಲ ಅಂಥವ್ರದ್ದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಇನ್ನು ಯಾರ್ದೆಲ್ಲ ಅಪ್ಡೇಟ್ ಆಗಿದೆ KYC ಹಾಗೆಯೇ ಮ್ಯಾಪಿಂಗ್ ಆಗಿದೆ ಅವ್ರದ್ದೆಲ್ಲ ಇವಾಗ ಹೇಗೆ ಬರ್ತಿದೆ ಕಂತುಗಳು ಹಾಗೆ ಸ್ಯಾಂಕ್ಷನ್ ಆಗ್ತಾ ಹೋಗ್ತವೆ. ಆಮೇಲೆ ಯಾರ್ದಾರ್ದು ರೇಷನ್ ಕಾರ್ಡ್ದು ಅಮೌಂಟು ಸ್ಯಾಂಕ್ಷನ್ ಆಗ್ತಾಯಿಲ್ಲ, ಅನ್ನಭಾಗ್ಯದು ಮಂತ್ಲಿ ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಯಾರ್ದೆಲ್ಲ ಅನ್ನಭಾಗ್ಯ ಅಮೌಂಟ್ ಬರ್ತಿಲ್ಲ ಅವರೆಲ್ಲ ಹೋಗಿ ಒಂದು ಸಲ ಚೆಕ್ ಮಾಡಿಸ್ಕೊಳ್ಳಿ, ಯಾಕೆ ಬರ್ತಾಯಿಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗ್ತಿಲ್ಲ ಅಂತ. ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಗೌರ್ಮೆಂಟಿಂದ ಸಭೆ ನಡೆಸಿ ಒಂದು ಬಿಗ್ ಅಪ್ಡೇಟ್ನ ಎಲ್ರಿಗೂ ಕೊಟ್ಟಿದ್ದಾರೆ. ನೀವು ಒಂದು ಸಲ ಚೆಕ್ ಮಾಡ್ಕೊಬಿಡಿ, ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರ್ತಾಯಿದೆಯಾ ಅಂತ. ಎಲ್ಲ ಕರೆಕ್ಟಾಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಕಂತುಗಳು ಹೇಗೆ ಸ್ಯಾಂಕ್ಷನ್ ಆಗ್ತಿತ್ತು ಮೊದಲು ಅದೇ ಥರ ಸ್ಯಾಂಕ್ಷನ್ ಆಗ್ತಾ ಇರುತ್ತೆ. ಆದ್ದರಿಂದ ಇದೇ ಥರ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು